Audio Jungle. ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು ವಿಶೇಷ ಕಾರ್ಯಕ್ರಮ. ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಹೃತ್ಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಇತ್ತೀಚೆಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಬೌದ್ಧ ಪೂರ್ಣಿಮಾ ಅನ್ನುವಂಥ ಒಂದು ಪೂರ್ಣಿಮಾ ದಿನಾಚರಣೆಯನ್ನು ಇಡೀ ದೇಶಾದ್ಯಂತ ಜಗತ್ತಿನಾದ್ಯಂತ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ನಮಗೊಂದು ರಿಪೋರ್ಟ್, ಒಂದು ವರದಿಯನ್ನು ಕೂಡ ಕೆಲವು ನಮ್ಮ ಸ್ನೇಹಿತರು ಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾದ್ರಿ ಗ್ರಾಮದಲ್ಲಿ ಬುದ್ಧನ ಅರಿವು ಜ್ಞಾನದ ನೆರವು ಅನ್ನುವಂಥ ಕಾರ್ಯಕ್ರಮವನ್ನು ಬೌದ್ಧ ಪೂರ್ಣಿಮಾ ದಿನದಂದು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ವಿಶೇಷವೇನೆಂದರೆ, ಬಹುಶಃ ತಮಗೆಲ್ಲ ಗೊತ್ತಿರುವ ಹಾಗೆ ಹೋರಾಟಗಾರರು, ಸಾಮಾಜಿಕ ಕಳಕಳಿಯನ್ನು ಹೊಂದಿದಂಥ ಒಬ್ಬ ಮಹಾನ್ ವ್ಯಕ್ತಿ, ಒಬ್ಬ ಗಣ್ಯ ವ್ಯಕ್ತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದನ್ನು ನಾವು ಇಲ್ಲಿ ಸ್ಮರಿಸಬಹುದಾಗಿದೆ. ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾರಂದ್ರೆ ಚೇತನ್ ಅಹಿಂಸ ಅವರು. ಚೇತನ್ ಅಹಿಂಸ ಅವರು ತಮ್ಮ ವೃತ್ತಿ ಜೀವನದ ಬಗ್ಗೆ ನಾನು ಮಾತಾಡೋದಾದ್ರೆ, ಮೂಲತಃ ಅವರು ಸಿನಿಮಾ ರಂಗದಲ್ಲಿ, ಅವರ ವೃತ್ತಿ ಸಿನಿಮಾ ರಂಗ. ಬಟ್ ಅವರು ಹುಟ್ಟಿದ್ದು, ಅವರು ಬೆಳೆದದ್ದು ಎಲ್ಲರೂ ಅಮೆರಿಕಾದಲ್ಲಿ. ತಂದೆ ಮತ್ತು ತಾಯಿ ಎರಡೂ ಜನ ಒಂದು ವೈದ್ಯಾಧಿಕಾರಿಗಳಾಗಿ ಅಥವಾ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ತಮ್ಮನ್ನ ಅಮೆರಿಕಾದಲ್ಲಿ ತಾವು ಸೇವೆಯನ್ನು ಸಲ್ಲಿಸಿದರೆ ಹೊಂದಿದ್ದಾರೆ ಇವರು. ಬಟ್ ಯಾಕೋ ಗೊತ್ತಿಲ್ಲ, ಈ ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಹೇಗಿದೆ ಅಂದ್ರೆ, ಇದು ಹೋರಾಟಗಾರರ ದೇಶ. ಈ ನೆಲ ಹೇಗಿದೆ ಅಂದ್ರೆ ಹೋರಾಟಗಾರರ ಎಲ್ಲ, ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಸಾಮಾಜಿಕ ಹೋರಾಟಗಾರರು, ಸಾಕಷ್ಟು ಜನ, ಪೆರಿಯಾರ್ ಇಟ್ಕೊಂಡು, ಜ್ಯೋತಿಬಾ ಫುಲೆ ಇಟ್ಕೊಂಡು, ರಮಾಬಾಯಿ ಅವರು ಇಟ್ಕೊಂಡು, ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ಕೊಂಡು, ಬಸವಣ್ಣನವರು ಇಟ್ಕೊಂಡು, ಈ ನೆಲ ಹೇಗಿದೆ ಅಂದ್ರೆ ಒಂದು ಕ್ರಾಂತಿ ನೆಲ. ಇಲ್ಲಿ ಹೋರಾಟಗಾರರನ್ನ ಜನ್ಮ ನೀಡುವಂತ ಈ ನೆಲದಲ್ಲಿ ಮತ್ತೊಬ್ಬ ಪುಣ್ಯಾತ್ಮರು ನಮ್ಮ ಈ ಒಂದು ಕರ್ನಾಟಕ ರಾಜ್ಯಕ್ಕೆ ತಂದಿದ್ದಾರೆ. ಅವರ ಹೆಸರು ಹೇಳ್ಬೇಕಂದ್ರೆ ಅವರು ಚೇತನ್ ಅಹಿಂಸ. ಬಹುಶಃ ಚೇತನ್ ಅಹಿಂಸ ಅವರಿಗೆ ಈ ಒಂದು ಹೋರಾಟ, ಈ ಕ್ಷೇತ್ರ ಅವರಿಗೆ ಯಾಕೆ ಇಷ್ಟ ಆಯ್ತೋ ಗೊತ್ತಾಗಲಿಲ್ಲ. ಯಾಕಂದ್ರೆ ಅವರು ಬೆಳೆದಂಥದ್ದು ನಾವೆಲ್ಲ ಹೇಳ್ತಾ ಇರ್ತೀವಿ, ನಾವು ಚಿನ್ನದ ತಟ್ಟೆಯಲ್ಲಿ ಒಂದು ನೆಲೆಯಲ್ಲಿ ಬಂದು, ಒಂದು ಹೋರಾಟದ ನೆಲದಲ್ಲಿ ಬಂದು ನನ್ನ ವೃತ್ತಿ ಜೀವನವನ್ನು ನಾನು ಹೋರಾಟಕ್ಕೆ ಮೀಸಲಾಡ್ತೀನಿ, ಈ ಅಸಮಾನತೆ ವ್ಯವಸ್ಥೆಯ ವಿರುದ್ಧ ನಾನು ಹೋರಾಡ್ತೀನಿ ಅನ್ನುವಂಥ ಒಬ್ಬ ಗಣ್ಯ ವ್ಯಕ್ತಿ, ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನನ್ನು ತಾನು ಈ ಸಮಾಜಕ್ಕೆ, ಈ ರಾಜ್ಯಕ್ಕೆ ಅರ್ಪಿತ ಮಾಡ್ತಾ ಇದ್ದಾನೆ. ಇದು ಒಂದು ವಿಶೇಷತೆ. ನಾನು ಚೇತನ್ ಅಹಿಂಸ ಸರ್ ಬಗ್ಗೆ ಇನ್ನಷ್ಟು ನಾನು ಹೇಳಬೇಕಂದ್ರೆ, ಅವರು ಶಿಕ್ಷಣದಲ್ಲಿ ಉನ್ನತ ವ್ಯಾಸಂಗವನ್ನು ಪಡೆದಿದ್ದಾರೆ. ಅವರ ಮೂಲ ವೃತ್ತಿ ಐಡೆಂಟಿಫೈ ಮಾಡ್ತೀವಿ ಅಂತ ಒಬ್ಬ ವ್ಯಕ್ತಿ. ಬೆಳಗಾವಿ ಜಿಲ್ಲೆ ಒಂದು ಚಿಕ್ಕೋಡಿ ತಾಲೂಕಿನ ಒಂದು ಸಣ್ಣ ಗ್ರಾಮ, ಪುಟ್ಟ ಗ್ರಾಮ. ಅದು ಮಾದ್ರೆ ಸುಮಾರು ಒಂದು 5,000 ಜನಸಂಖ್ಯೆ ಇರುವಂತ ಒಂದು ಗ್ರಾಮಕ್ಕೆ ಈ ಒಂದು ಬುದ್ಧನ ಅರಿವು ಜ್ಞಾನದ ನೆರವು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಂದು ಆತ್ಮದಲ್ಲಿರುವಂತ, ತಮ್ಮ ಒಂದು
ಆತ್ಮಸಾಕ್ಷಿಯಾಗಿ ತಾನು ಸೇವೆ ಮಾಡುವಂತ ಕೆಲಸದ ಬಗ್ಗೆ ಆತ್ಮಸ್ಥೈರ್ಯವಾಗಿ ಮಾತನಾಡಿದರೆ ಆ ವಿಡಿಯೋಗಳನ್ನ ನಾವು ಹಾಕ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಕಾರ್ಯಕ್ರಮಕ್ಕೆ ಜನಸ್ತೋಮ ಅಂದ್ರೆ ಈ ಜನ ಬಂದದ್ದನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ. ಇಂಥ ಒಂದು ಈ ಒಂದು ಸಾಮಾಜಿಕ ಹೋರಾಟಗಾರರ ಬೆಂಬಲಕ್ಕೆ ಇನ್ನೂ ನಮ್ಮ ದೇಶದಲ್ಲಿ ಜನತೆ ಇದೆಯಲ್ಲ ಅನ್ನುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬರುತ್ತೆ. ಏನಿರಲಿ, ಈ ಒಂದು ಕಾರ್ಯಕ್ರಮವನ್ನು ಪ್ರಭಾಕರ್ ಅನ್ನುವಂಥವ್ರು, ಆ ನಂತರ ರವಿ ಅನ್ನುವಂಥವ್ರು, ಆಮೇಲೆ ಮುಖೇಶ್ ಲಂಬುಗಳು ಅನ್ನುವಂಥವ್ರು, ಶ್ರೀಕಾಂತ್ ಅಸೋದೆ ಅನ್ನುವಂಥವ್ರು, ಈ ಎಲ್ಲ ಯುವಕರು ಒಟ್ಟಿಗೆ ಕೂಡಿ ನಾವೇನಾದ್ರೂ ಒಂದು ಈ ಸಮಾಜಕ್ಕೆ ಒಂದು ಕಾರ್ಯಕ್ರಮ ಮಾಡಿ ಈ ಸಮಾಜವನ್ನ ಒಂದು ಅರಿವಿನೆಡೆಗೆ ನಾವು ತೆಗೆದುಕೊಂಡು ಹೋಗೋಣ. ಅದು ಕೂಡ ಯಾವ ರೀತಿಯಾಗಿದ್ರೆ ಬುದ್ಧರ ಒಂದು ಸಿದ್ಧಾಂತಗಳನ್ನ ಮುಂದಿಟ್ಟು ಈ ಜನರಿಗೆ ಅರಿವು ಮೂಡಿಸೋಣ ಅನ್ನುವಂತ ಒಂದು ಯೋಚನೆಯನ್ನ ಈ ಯುವಕರು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನನಗೆ ತುಂಬಾ ಖುಷಿ ಆಯ್ತು. ನನ್ಗೆ ಗೊತ್ತಿರಲಿಲ್ಲ ಆಕ್ಚುಲಿ ಈ ಒಂದು ಗ್ರಾಮದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಬಟ್ ಇನ್ಫ್ಯಾಕ್ಟ್ ನನ್ನ ಸ್ನೇಹಿತರೊಬ್ರು ಫೋನ್ ಮಾಡಿ ಹೇಳಿದ್ರು, ಇಲ್ಲ ಸರ್ ಚೇತನ್ ಸರ್ ಬಂದಿದ್ದಾರೆ. ಎಲ್ಲಿ ಬಂದಿದ್ದಾರಪ್ಪ ಅಂತ ಕೇಳಿದಾಗ, ಸರ್ ಚಿಕ್ಕೋಡಿಗೆ ಬಂದಿದ್ದಾರೆ, ಮಾದರಿಯಲ್ಲಿ ಒಂದು ಯಾವುದೋ ಒಂದು ಕಾರ್ಯಕ್ರಮ ಇದೆ ಅಂತ ನನಗೆ ಹೇಳಿದರು. ಸೊ ಆಮೇಲೆ ಮಾದರಿ ಅಂದ ತಕ್ಷಣ ನಾನು ನನ್ನ ಸ್ನೇಹಿತರು, ನಮ್ಮ ಮಾಧ್ಯಮಿತರಂತ ಶ್ರೀಕಾಂತ್ ವಸುದೇವರಿಗೆ ನಾನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಬಟ್ ಅವ್ರ ನಂಬರ್ ನಿಮ್ಮ ಮೊಬೈಲಲ್ಲಿ ಇರಲಿಲ್ಲ. ಹೀಗಾಗಿ ನಾನು ಏನ್ ಮಾಡಿದೆ ಅಂದ್ರೆ, ಇಲ್ಲ ಚೇತನ್ ಸರ್ ಬಂದಿದ್ದಾರೆ ಅಂದ್ರೆ ಲೆಟ್ ಮಿ ಗೋ ಒನ್ಸ್, ನಾನು ಒಮ್ಮೆ ವಿಸಿಟ್ ಮಾಡಲೇಬೇಕು, ಈ ಕಾರ್ಯಕ್ರಮ ನೋಡ್ಲೇಬೇಕಂತ ಹೇಳಿ
ಹಿರಿಯರೇ, ವೇದಿಕೆಯಲ್ಲಿರುವ ಗಣ್ಯರೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂಥ ಒಂದು ಅರ್ಥಪೂರ್ಣವಾದ ಬುದ್ಧರ ಅರಿವು, ಜ್ಞಾನದ ನೆರವು ಕಾರ್ಯಕ್ರಮನ ಚಿಕ್ಕೋಡಿ ತಾಲೂಕ್ ಮಾಂಜರಿ ಗ್ರಾಮದಲ್ಲಿ ಭಾಗವಹಿಸುವ ಒಂದು ಅವಕಾಶ ಸಿಕ್ಕಿದ್ರೆ ನನಗೆ ತುಂಬಾ ಸಂತೋಷ ಆಗಿದೆ. ಈ ಅವಕಾಶ ಮಾಡಿಕೊಟ್ಟಿರುವುದಾದ ಪ್ರಭಾಕರ್, ರವಿ, ದೀಪಕ್ ಅವರ ತಂಡದವರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗಲೇ ಕೆಲವು ತಿಂಗಳುಗಳಿಂದ ಪ್ರಭಾಕರ್, ರವಿ, ದೀಪಕ್ ಅವರ ಜೊತೆ ಅನೇಕ ವಿಚಾರ ಮಾತಾಡಕ್ಕೆ ಅವಕಾಶ ಸಿಕ್ಕಿದೆ. ಈ ಯುವಕರಿಗೆ ಸಮಾಜದ ಮೇಲೆ ಒಂದು ತುಡಿತ ಇದೆ, ಒಂದು ಉತ್ತಮ ಸಮಾಜದ ಕನಸಿದೆ. ಆ ಕನಸು ಬರೀ ಮಾತಲ್ಲಾಗಬಾರ್ದು, ನಾವು ಕೂಡ ಅದಕ್ಕೆ ಅಡಿಲ್ ಸೇರಿ ಇಲ್ಲೇ ಸೇರಿ ಮಾಡಿ ವಾಪಸ್ ಕೊಡಬೇಕು ಅನ್ನೋ ಮನಸ್ಥಿತಿ ಇದೆ. ಇಂಥ ಯುವಕರು ನಮಗೆ ನಮ್ಮ ಊರುಗಳಲ್ಲಿ ಬೆಳಿಬೇಕು. ಇಂಥ ಯುವಕರು ನಮ್ಮೆಲ್ಲರಿಗೂ ಒಳ್ಳೆ ಕೆಲಸ ಮಾಡಬೇಕು, ಮಾರ್ಗದರ್ಶಕರ ದಾರಿಯನ್ನು ಸಹ ನಡಿಬೇಕು. ನಾವು ಸಹ ಭಕ್ತ ಬಾಲ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆನೂ ಸಹ ಮಾತಾಡಿದ್ವಿ. ಬಾಲ ಕಾರ್ಮಿಕರ ಬಗ್ಗೆ ನಾವೆಲ್ಲರೂ ಸಹ ಕಾಳಜಿ ವಹಿಸಿ ನಮಗೆ ಅವರಿಗೆ ಯಾವ ರೀತಿ ಶಿಕ್ಷಣ ಅನ್ನೋದು ಮುಖ್ಯ ಮಾಡಬೇಕು. ಶಿಕ್ಷಣ ಅನ್ನೋದು ಬರೀ ಪುಸ್ತಕದ ಶಿಕ್ಷಣ ಮಾತ್ರ ಅಲ್ಲ, ಪಠ್ಯ ಪುಸ್ತಕದ ಶಿಕ್ಷಣ ಮಾತ್ರ ಅಲ್ಲ. ಬಾಬಾ ಸಾಹೇಬರು ಶಿಕ್ಷಣ, ಹೋರಾಟ ಮತ್ತು ಈ ಒಂದು ಸಂಘಟನೆ ಅಂದಾಗ ಆ ಶಿಕ್ಷಣ ಅನ್ನೋದು ಚಳುವಳಿಯ ಶಿಕ್ಷಣ, ಚಳುವಳಿಯ ಶಿಕ್ಷಣದಿಂದಲೇ ಪರಿವರ್ತನೆ. ಆ ನಿಟ್ಟಿನಲ್ಲಿ ಅದನ್ನ ನಮ್ಮ ಪ್ರಭಾಕರ್, ದೀಪಕ್, ರವಿ ಎಲ್ಲ ಕಾಳಜಿ ವಹಿಸ್ತಾರೆ. ನಮ್ಮೆಲ್ಲರಿಗೂ ಮಾದರಿಗಳು ಯಾರು ಅಂದ್ರೆ ಬಹಳ ಮುಖ್ಯವಾಗಿ ನಮ್ಮ ಮಾದರಿಗಳು ಸಿನಿಮಾ ಸ್ಟಾರ್ಗಳಲ್ಲ, ನಮ್ಮ ಮಾದರಿಗಳು ಕ್ರಿಕೆಟ್ ಆಟಗಾರರಲ್ಲ, ನಮ್ಮ ಮಾದರಿಗಳು ಶ್ರೀಮಂತ ಉದ್ಯಮಿಗಳಲ್ಲ, ನಮ್ಮ ಮಾದರಿಗಳು ರಾಜಕಾರಣಿಗಳಲ್ಲ. ನಮ್ಮ ಮಾದರಿಗಳು ಯಾರು ಅಂದ್ರೆ ನಿಸ್ವಾರ್ಥವಾಗಿ ಒಂದು ಸಮ ಸಮಾಜಕ್ಕೋಸ್ಕರ ಶ್ರಮಿಸ್ತಾರೋ, ಒಂದೊಂದು ಉತ್ತಮ ಸಮಾಜ, ವೈಯಕ್ತಿಕ ಲಾಭಕ್ಕಿಂತ ಉತ್ತಮ ಸಮಾಜದ ಲಾಭಕ್ಕೋಸ್ಕರ ಕೆಲಸ ಮಾಡ್ತಾರೋ ಅವರೇ ನಮ್ಮ ಮಾದರಿ. ಆ ಮಾದರಿ ದಾರಿನಲ್ಲಿ ನಾವೆಲ್ಲರೂ ಸೇರಿ ಒಂದು ಇರುವೆ ಸೇವೆ ಮಾಡೋಣ, ಆ ದಾರಿನಲ್ಲಿ ಹಾದಿ ನಡೆಯೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಇವತ್ತು. ಮತ್ತೆ ಸ್ನೇಹಿತರೆ, ನನಗೆ ಇವತ್ತು ಬೆಳಗಾವಿ ಬರೋದು ಬಹಳ ಸಂತೋಷ ಆಗುತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ನಂದು ಅನೇಕ ಸಿನಿಮಾಗಳು ಚಿತ್ರೀಕರಣ ಮಾಡಿದೀವಿ. ಬೆಳಗಾವಿ ಜಿಲ್ಲೆ ಬಹಳ ಸುಂದರ ಇತಿಹಾಸ ಇರೋ ಬಹಳ ಅದ್ಭುತವಾದ ಜಿಲ್ಲೆ. ಈ ಬೆಳಗಾವಿನಲ್ಲಿ ನನ್ನ ಸೂರ್ಯಕಾಂತಿ ಆಗಿರ್ಬೋದು, ನನ್ನ ಮೈನಾ ಸಿನಿಮಾ ಆಗಿರ್ಬೋದು, ನನ್ನ 101 ನೆನಪು, ಅನೇಕ ಸಿನಿಮಾಗಳು ಈ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡಿದ್ದೀನಿ. ಮತ್ತೆ ಚಿಕ್ಕೋಡಿ ಅನ್ನೋದು ಬಹಳ ಅದ್ಭುತವಾದ ಇತಿಹಾಸ ಇದೆ. ಚಿಕ್ಕೋಡಿನಲ್ಲಿ ಅವರ ಕಾಲ, ಅವರ ಜೀವಮಾನದಲ್ಲಿ ಬಾಬಾ ಸಾಹೇಬರು ಒಂದು ಕೋರ್ಟ್ ಕೇಸ್ ಮಾಡ್ತಾರೆ. ಆ ಒಂದು ಇತಿಹಾಸ ಇರೋ ನಾಡು, ಆ ಒಂದು ಇತಿಹಾಸ ಇರೋ ನಾಡಿಂದ ಈ ಒಂದು ಪರಿವರ್ತನೆಯ ಕಾರ್ಯಕ್ರಮಗಳು, ಬುದ್ಧ ಜಯಂತಿಯ ಕಾರ್ಯಕ್ರಮಗಳು, ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬರು ಕಂಡ ಬುದ್ಧನ ಬಗ್ಗೆ ನಾನು ಕೂಡ ಮಾತಾಡಕ್ಕೆ ಇಷ್ಟಪಡ್ತೀನಿ. ಆ ನಿಟ್ಟಿನಲ್ಲಿ ನನಗೂ ಕೂಡ ಬಹಳ ಸಂತೋಷ ಆಗುತ್ತೆ. ಮತ್ತೆ ನನ್ನ ವೈಯಕ್ತಿಕ ಜೀವನ ಬಗ್ಗೆ ಹೇಳಿದ್ರೆ, ನಮ್ಮ ತಾಯಿ ಅವರೀಗ ಅಮೆರಿಕದಲ್ಲಿ ಡಾಕ್ಟರ್, ನಮ್ಮ ತಂದೆ ತಾಯಿ, ನಮ್ಮ ತಾಯಿ ಇಲ್ಲಿ GNMC ನಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ದು ಬೆಳಗಾವಿಯಲ್ಲಿ. ಸ್ವಾತಂತ್ರ್ಯಕ್ಕೆ ನನಗೂ ಕೂಡ ನಮ್ಮ ತಾಯಿ ಯಾವಾಗ ಹಳಿ ನೆನಪುಗಳು ನನಗೂ ಕೂಡ ಬೆಳಗಾವಿ ಬರೆದು ಬಹಳ ಸಂತೋಷ ಆಗುತ್ತೆ. ಸ್ನೇಹಿತರೆ, ಇವತ್ತಿನ ದಿನ ನಮಗೆ, ನಾನು 19-20 ವರ್ಷದಿಂದ ಅಮೆರಿಕದಲ್ಲಿ ಹುಟ್ಟು ಬೆಳೆದು 23 ವರ್ಷ, 19-20 ವರ್ಷದಿಂದ ನಾನು ಕರ್ನಾಟಕಕ್ಕೆ ಬಂದೆ. ಕರ್ನಾಟಕಕ್ಕೆ ಬಂದಿರೋ ಉದ್ದೇಶ ನನಗೆ ಏನು ಅಂದ್ರೆ ಸೇವೆ ಮಾಡಬೇಕು. ಕರ್ನಾಟಕದ ನನಗೆ ಸಿಕ್ಕಿರೋ ಜಾಸ್ತಿ, ಕರ್ನಾಟಕದಲ್ಲಿ ಮಾಂಜರಿ ಗ್ರಾಮ ಅಂತ ಅನೇಕ ಕಡೆ ಬಡವರು, ವಂಚಿತರು ಸಹ ಇದ್ದಾರೆ. ನನಗೆ ಯಾಕೆ ಇಷ್ಟೊಂದು ಸಿಕ್ಕಿದೆ, ಅವ್ರಿಗೆ ಯಾಕೆ ಇಷ್ಟ ಕಡಿಮೆ, ಅದನ್ನು ಸರಿಪಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು 19 ವರ್ಷ ಕರ್ನಾಟಕಕ್ಕೆ ಬಂದೆ. ಕರ್ನಾಟಕಕ್ಕೆ ಬಂದ ನಾನು ಸೇವೆ ಮಾಡ್ತಿರುವಾಗ ನಾನು ಸಿದ್ಧಾಂತ ಯಾವುದ್ರಲ್ಲಿ ಕೆಲಸ ಮಾಡಬೇಕು, ಯಾವ ಸಿದ್ಧಾಂತ ಉತ್ತಮ ಸಿದ್ಧಾಂತ, ಯಾವ ಸಿದ್ಧಾಂತದಲ್ಲಿ ಪರಿಹಾರ ಸಿಗುತ್ತೆ, ಯಾವ ಸಿದ್ಧಾಂತದಲ್ಲಿ ಒಂದು ಎಲ್ಲರಿಗೂ ಅವಕಾಶಗಳು ಸಿಗೋ ಸಮಾಜ ಕಟ್ಟಬಹುದು ಅನ್ನೋದು ಹುಡುಕಾಟದಿದೆ. ಆ ಸಿದ್ಧಾಂತ ಎಷ್ಟೋ ಭಾಷಣಗಳು ಕೇಳಿದ್ರೆ, ನಾನು ಕೂಡ ಅಧ್ಯಯನ ಮಾಡಿದೆ, ಇಂಟರ್ವ್ಯೂಗಳು ಮಾಡಿದೆ, ವಿಚಾರವಂತರ ಜೊತೆ ಮಾತಾಡಿದೆ, ಪುಸ್ತಕಗಳು ಓದಿದೆ. ನಾನು ಹೆಮ್ಮೆಯಿಂದ ಹೇಳ್ತೀನಿ ಸ್ನೇಹಿತರೆ, ಇವತ್ತಿನ ದಿನ ಯಾವುದಾದ್ರೂ ಸಿದ್ಧಾಂತದಿಂದ ಪರಿವರ್ತನೆ ಇದೆ, ಪರಿಹಾರ ಇದೆ, ಒಂದು ಉತ್ತಮ ಸಮಾಜ ಇದೆ, ಸತ್ಯ ಇದೆ ಅಂದ್ರೆ ಅದು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್ ಕುವೆಂಪು ಸಿದ್ಧಾಂತ. ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್ ಕುವೆಂಪು ಸಿದ್ಧಾಂತನೇ ಸತ್ಯ. ಅದನ್ನ ನಾವು ಮುಂದುವರಿಸಲೇಬೇಕು. ಈ ಸಿದ್ಧಾಂತದಲ್ಲಿ ಏನಿದೆ, ಈ ಸಿದ್ಧಾಂತ ಯಾರು, ಇದು ಸಿದ್ಧಾಂತದಲ್ಲಿ ಒಂದು ಹುಟ್ಟಿರೋ ಜನಾಂಗದವರಲ್ಲ, ಈ ಸಿದ್ಧಾಂತದಲ್ಲಿ ಹುಟ್ಟಿರೋ ಲಿಂಗದವರಲ್ಲ, ಹುಟ್ಟಿರೋ ಊರಿನವರಲ್ಲ. ಈ ಸಿದ್ಧಾಂತ ಏನು ಅಂತ ನಾನು ಅರ್ಥ ಮಾಡಿಕೊಳ್ಳಕ್ಕೆ 3 ಮುಖ್ಯವಾದ ವಿಚಾರಗಳು. ಈ ಸಿದ್ಧಾಂತ ಏನು ಅಂದ್ರೆ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ. ಸಮಾನತೆ, ನ್ಯಾಯ, ವೈಜ್ಞಾನಿಕತೆ. ಸಮಾನತೆ ಅಂದ್ರೆ ಏನು? ಸಮಾನತೆ ಅನ್ನೋದು ಒಂದು ಕನಸು. ಸಮಾನತೆ ಅಂದ್ರೆ ಎಲ್ಲರಿಗೂ ಸರಿ ಸಮಾನವಾದ ಅವಕಾಶಗಳು, ಸರಿ ಸಮಾನವಾದ ಘನತೆ, ಸರಿ ಸಮಾನವಾದ ಆರ್ಥಿಕತೆ. ಅಂತ ಸಮಾಜ ನಾವು ಯಾವತ್ತೂ ನೋಡೋದು ಇಲ್ಲ, ಬಹುಶಃ ನೋಡೂ ಇಲ್ಲ.
ನಮ್ಮ ಮಕ್ಕಳು ಮೊಮ್ಮಕ್ಕಳು ನೋಡೋದು ಇಲ್ಲ. ಆದ್ರೆ ಆ ದಾರಿನಲ್ಲಿ ನಾವು ನಡಿಬೇಕು. ಆ ಒಂದು ಸಸಿ ನೆಡೋರಾಗಬೇಕು. ನಮಗೆ ಹೇಗೆ ಬುದ್ಧ ಬಸವ ಅಂಬೇಡ್ಕರ್ ನಮಗೆ ಫಲ ಕೊಡೋರಾದ್ರು, ನಾವು ಸಸಿ ನೆಟ್ಟು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಫಲ ಕೊಡೋರಾಗ. ಇವತ್ತಿನ ದಿನ ಬುದ್ಧ ಬಸವ ಅಂಬೇಡ್ಕರ್ ಯಾರಿಗೆ ಸೇರಿದ್ದು ಅಂತ ಹೇಳ್ತಾರೆ. ನಾವ್ ಯಾರು ಮಾತಾಡಿದ್ರೆ ಇಲ್ಲ ವಿಶ್ವಕ್ಕೆ ಸೇರಿದ್ದು, ಭಾರತ ಖಂಡಕ್ಕೆ ಸೇರಿದ್ದು, ಎಲ್ಲರಿಗೂ ಸೇರಿದ್ದು ಅಂತ ಹೇಳ್ತೀವಿ. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಫುಲೆ ಕುವೆಂಪು ಯಾರಿಗಾದ್ರು ಸೇರಿದ್ದಂದ್ರೆ ಅದು ನಮ್ಮ ಸಮಾನತಾವಾದಿಗಳಿಗೆ ಮಾತ್ರ ಸೇರಿದ್ದು. ಆ ಸಮಾನತಾವಾದನೆ ನಮ್ಗೆ ಮುಖ್ಯ ಇರಬೇಕು. ಅದೇ ನಮ್ಮ ಕನಸು. ಆ ಹಾದಿಗಳನ್ನು ನಾವು ನಡಿಬೇಕು.